ಮೋಹನ್ ಮತ್ತೆ ಸೀಮಾ ತುಂಬಾನೇ ಕಷ್ಟಪಡ್ತಿದ್ರು, ಯಾಕಂದ್ರೆ 10 ವರ್ಷ ಆದ್ಮೇಲೂ ಅವ್ರಿಗೆ ಮಕ್ಳೇ ಹುಟ್ಟಿಲ್ಲ. ಮೋಹನ್ ಕೂಲಿ ಕೆಲ್ಸ ಮಾಡ್ತಿದ್ದ, ಅದ್ರಲ್ಲೇ ಮನೆ ನಡೆಸ್ತಿದ್ರು. ಸೀಮಾ ಮಾತಾರಾಣಿಯ ವ್ರತ ಮಾಡಿದ್ಲು, ಆ ದೇವತೆ ಅವರ ಇಚ್ಛೆ ಪೂರೈಸಿದ್ಲು. ಮೋಹನ್ ಮತ್ತೆ ಸೀಮಾಗೆ ಒಂದ್ ಮಗ ಹುಟ್ತಾನೆ, ಅವನ ಹೆಸರು ಮೋನು. ನೋಡಿ ಅಂದ್ರೆ ನಮ್ ಮಗು ಎಷ್ಟು ಸುಂದರವಾಗಿದೆ. ಹಾ ಹೌದು, ನನ್ನ ಹಾಗೇನೆ. ಅವರಿಬ್ರು ತುಂಬಾ ಸಂತೋಷವಾಗಿದ್ರು. ಒಂದಿನ ಮೋಹನ್ ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬರೋವಾಗ ಮೋನುಗೋಸ್ಕರ ಒಂದ್ ಲಾಕೆಟ್ ತಗೋತಾನೆ. ಅದ್ರಲ್ಲಿ 3 ಜನ ಇರೋ ತರ ಒಂದ್ ಫೋಟೋ ಹಾಕಿರುತ್ತೆ. ಅದನ್ ತಗೊಂಡ್ ಬಂದು ಮನೆಗ್ ಹೋಗಿ ಅದನ್ನ ಮೋನು ಕತ್ತಿಗೆ ಹಾಕ್ತಾನೆ. ಈ ಲಾಕೆಟ್ ನಮ್ಮ ನೆನಪು, ಜೀವನ ಪೂರ್ತಿ ಇದು ಮೋನು ಹತ್ರ ಇರ್ಬೇಕು. ಅದೆಲ್ಲ ಸರಿ ರೀ, ನೋಡ್ರಿ ಇವ್ನ್ ಏನ್ ಮಾಡ್ತಿದ್ದಾನಂತ, ನಿದ್ದೆನೆ ಮಾಡಲ್ಲ. ಅರೆ ಸೀಮಾ, ಲಾಲಿ ಹಾಡ್ ನೀನು. ಲಾಲಿ ಕೇಳಿದ್ರೆ ಮಕ್ಳೆಲ್ಲ ಮಲಗ್ತಾರೆ. ಸೀಮಾ ಲಾಲಿ ಆಡಕ್ಕೆ ಶುರು ಮಾಡ್ತಾಳೆ. ಲಲ್ಲಾ ಲಲ್ಲಾ ಲೋರಿ दूध की कटोरी, दूध में बताशा, मुन्ना करे तमाशा. लल्ला लल्ला लोरी, दूध की कटोरी, दूध में बताशा, मुन्ना करे तमाशा. ತಮಾಷಾ. ಹಿಂಗೆ ದಿನ ಕಳೀತಿತ್ತು. ಮೋನುನು ಸ್ವಲ್ಪ ದೊಡ್ಡವನಾಗ್ತಾನೆ. ಒಂದಿನ ಮೋನು ಅವ್ರ ಊರಲ್ಲಿರುವ ಎಕ್ಸಿಬಿಷನ್ಗೆ ಹೋಗ್ಬೇಕು ಅಂತ ಕೇಳ್ತಾನೆ. ಇವರು ಬೇಡ ಅಂತ ಕೇಳಿದ್ರು ಕೇಳಲ್ಲ. ಸರಿ, ತಂದೆ ತಾಯಿ ಏನ್ ಮಾಡ್ತಾರೆ, ಕರ್ಕೊಂಡ್ ಹೋಗೋಣ ಅಂತ ಹೋಗ್ತಾರೆ. ಅಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ಸಡನ್ ಆಗಿ ಬೆಂಕಿ ಹಿಡ್ಕೊಂಡ್ಬಿಡುತ್ತೆ. ಅಯ್ಯೋ ದೇವ್ರೆ, ಬೆಂಕಿ ಬೆಂಕಿ ಬೆಂಕಿ, ಓಡಿ ಓಡಿ. ಸೀಮಾ ಓಡು, ಬೆಂಕಿ. ದಯವಿಟ್ಟು ಮೋನುನ ಬಿಡ್ಬಿಡಿ. ಎಲ್ಲರೂ ಅವ್ರ ಪ್ರಾಣ ಕಾಪಾಡ್ಕೊಳಕ್ಕೆ ಆ ಕಡೆ ಈ ಕಡೆ ಓಡ್ತಿರ್ತಾರೆ. ಮೋನು ಅವ್ರ ಅಪ್ಪ ಅಮ್ಮನೂ ಓಡ್ತಿರ್ತಾರೆ. ಮೋನು ಕೈ ಸಡನ್ ಆಗಿ ಅವ್ರ ಅಪ್ಪ ಬಿಟ್ಬಿಡ್ತಾರೆ. ಮೋನು ಕೆಳಗಡೆ ಬೀಳ್ತಾನೆ. ಅಮ್ಮ ಅಪ್ಪ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅವರಿಬ್ರು ಓಡ್ತಾನೆ ಇರ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅವ್ರ ಇಬ್ರು ಸೇರಿ ಮೋನುನ ಹುಡುಕ್ತಾರೆ. ಮೋನು ಇಲ್ಲ. ಅರೆ, ಮೋನು ಎಲ್ಲೋದ? ಮೋನು, ನೀವ್ ನನ್ನ ಮೋನುನ ಕೈ ಬಿಟ್ಬಿಟ್ರೆ ನೀವು. ಮೋನು ಎಲ್ರಿ ಇವಾಗ? ಅಯ್ಯೋ ದೇವ್ರೆ, ಹೇಗಾಯ್ತಿದ್ದು ನಂಗೆ ಗೊತ್ತಾಗ್ತಿಲ್ಲ. ಹುಡ್ಕೋ ಅವನ್ನ. ಮೋನು ಮೋನು, ನನ್ನ ಮೋನು. ಇಬ್ರು ಸೇರಿ ಮೋನುನ ತುಂಬಾ ಜಾಗದಲ್ಲಿ ಹುಡುಕ್ತಾರೆ. ಆದ್ರೆ ಮೋನು ಎಲ್ಲಿ ಕಾಣಿಸೋದೇ ಇಲ್ಲ. ಮತ್ತೆ ಅಳ್ತಾ ಅವರಿಬ್ರು ಮನೆಗೆ ಹೋಗ್ಬಿಡ್ತಾರೆ. ಮನೇಲಿ ಸಂತೋಷ ಇತ್ತು, ಆದ್ರೆ ಇವತ್ತಿನ ದಿನ ಎಲ್ಲ ಹಾಳಾಗ್ಬಿಡ್ತು. ಸೀಮಾ ಅಳ್ತಾ ಅಳ್ತಾ, ಅಯ್ಯೋ ದೇವ್ರೆ, ಇಲ್ದೆ ನನ್ಗೆ ಒಂದ್ ಮಗುನ ಕೊಟ್ಟೆ, ಅವನ್ನ ಸಹ ಅರ್ಧದಲ್ಲಿ ಕರ್ಕೊಂಡೋಗ್ಬಿಟ್ಯಾ. ದೇವ್ರೆ, ಯಾಕೆ ಜಾತ್ರೆಗೆ ಹೋಗಿದ್ ನಾವು? ಅದೆಲ್ಲ ನನಗ್ ಗೊತ್ತಿಲ್ಲ ರೀ. ನನ್ ಮಗು ನನಗ್ ಬೇಕು. ಹೋಗಿ ಹುಡುಕೊಂಬನ್ನಿ, ಹೋಗಿ. ನನ್ ಮಗು ನನಗ್ ಬೇಕು. ನಿಮ್ ಕಾಲ್ ಹಿಡ್ಕೋತೀನಿ. ನನ್ ಮಗುನ ದಯವಿಟ್ಟು ಕರ್ಕೊಂಬನ್ನಿ, ಹೋಗಿ. ಸರಿ ಸೀಮಾ, ನೀ ಚಿಂತೆ ಮಾಡ್ಬೇಡ. ಏನೇ ಆಗ್ಲಿ ಮೋನುನ್ ಕರ್ಕೊಂಬರ್ತೀನಿ ನಾನು. ಹಂಗಂತೇಳಿ ಮೋಹನ್ ಮುನ್ನನ ಹುಡ್ಕಕ್ಕೆ ಹೋಗ್ತಾನೆ. ಅವನು ಎಲ್ಲಾ ಜಾಗದಲ್ಲಿ ಮುನ್ನನ ಹುಡುಕ್ತಾನೆ. ಹುಡುಕ್ತಾ ಹುಡುಕ್ತಾ ಅವನು ಸಮಯನೇ ಮರ್ತೋಗ್ಬಿಟ್ಟಿರ್ತಾನೆ. ಆದ್ರೆ ಎಲ್ಲೂ ಹುಡುಗ ಸಿಕ್ಕಿಲ್ಲ. ಸೀಮಾ ಅಳ್ತಿದ್ಲು. ಅವನ್ ಮನೆಗ್ ಬಂದಿದ ತಕ್ಷಣ ಅವಳು ಈಗಂತಾಳೆ, ಎಲ್ರಿ ನನ್ ಮಗು ಎಲ್ಲಿ ಎಲ್ಲಿ? ಇಲ್ಲ ಸೀಮಾ, ಎಲ್ಲ ಕಡೆ ಹುಡುಕಾಯ್ತು ಸೀಮಾ ಅವನ್ನ. ಸುಳ್ಳು ಹೇಳ್ತಿದ್ದೀರಾ ನೀವು. ನನ್ ಮೋನು ಯಾವಾಗ್ಲೂ ನನ್ನ ಬಿಟ್ಟು ಹೋಗೋದಿಲ್ಲ ರೀ. ನನ್ ಮೋನು ನನಗ್ ಬೇಕು. ಎಲ್ಲಿದ್ದಾನೆ? ಇವತ್ತು ಪ್ರಮಾಣ ಮಾಡ್ತೀನಿ, ನಾನ್ ಮೋನುನ ಕರ್ಕೊಂಡ್ ಬಂದೆ ಬರ್ತೀನಿ. ಅದಕ್ಕೋಸ್ಕರ ನನ್ ಜೀವ ಕೊಟ್ರು ನಾನ್ ಮಾಡ್ತೀನಿ. ಮಾರನೇ ದಿನದಿಂದ ಅವನು ಮೋನುನ ಹುಡ್ಕೋ ಕೆಲ್ಸ ಮಾತ್ರನೇ ಇಟ್ಕೊಂಡಿದ್ದ. ಆದ್ರೂ ಮೋನು ಸಿಕ್ಕಿಲ್ಲ. ಕೆಲ್ಸಕ್ಕೆ ಹೋಗದೆ ಇರೋ ಕಾರಣದಿಂದ ಕೆಲ್ಸನೂ ಹೊಟ್ಟೋಗಿತ್ತು. ಮನೆಯಲ್ಲಿ ಅಳ್ತಾ ಅಳ್ತಾ ಇವಳು ಹುಚ್ಚುಳಾಗ್ಬಿಟ್ಲು. ಸ್ವಲ್ಪ ದಿನ ಆದ್ಮೇಲೆ ಮನೇಲಿ ರೇಷನ್ನು ಖಾಲಿ ಆಯ್ತು. ಇಬ್ಬರಿಗೂ ಇದಿಂಗೆ ತುಂಬಾ ದಿನ ನಡೆಯಲ್ಲ ಅಂತ ಅರ್ಥ ಆಗತ್ತೆ. ಊಟನೇ ಇಲ್ಲ ಅಂದ್ರೆ ಮೋನುನ್ ಹೆಂಗ್ ಹುಡುಕ್ತಾರೆ? ಅದನ್ ಯೋಚನೆ ಮಾಡಿ ಚೆನ್ನಾಗ್ ದುಡ್ಡಿರೋ ಮನೆಗ್ ಹೋಗ್ತಾರೆ. ಅವ್ರ ಮನೆಯಲ್ಲಿ ಮೋಹನ್ ಮನೆ ಕೆಲ್ಸ ಮಾಡ್ತಾನೆ. ಮನೆ ಕೆಲ್ಸ ಮಾಡಿ ಏನೋ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ತಾನೆ. ಅದೇ ಮನೆಗಳಲ್ಲಿ ಸರ್ಲಾ ಅಡ್ಗೆ ಮಾಡ್ತಿದ್ಲು. ಕೆಲ್ಸ ಆದ್ಮೇಲೆ ಮಿಕ್ಕಿರೋ ಸಮಯದಲ್ಲಿ ಮೋನುನ ಹುಡ್ಕೋದ್ ಮಾತ್ರ ಕೆಲ್ಸ ಆಗಿತ್ತು. ನೋಡು ಸೀಮಾ, ಮೋನು ನಮ್ಗೆ ಸಿಕ್ತಾನೆ. ನನ್ ಕಣ್ಣಿಂದ ಮಗುನು ಒಂದ್ಸಲ ನೋಡ್ಬೇಕಂತಿದೆ. ಆ ದೇವ್ರನ್ನ ಬೇಡ್ಕೋತಿದೀನಿ ರೀ. ಹಿಂಗೆ 25 ವರ್ಷ ಕಳೆದೋಗತ್ತೆ. ಅವ್ರ ಮಗುನೇ ಸಿಗಲ್ಲ. ಇಷ್ಟು ದಿನದಲ್ಲಿ ಮೋಹನ್ ಮತ್ತೆ ಸೀಮಾ ತುಂಬಾ ಮನೇಲಿ ಕೆಲ್ಸ ಮಾಡಿರ್ತಾರೆ. ಆಗ ಒಬ್ರು ಬಂದು ಹೇಳ್ತಾರೆ, ಆ ಊರ್ಗೆ ಅಭಿಷೇಕ್ ಅನ್ನೋರು ಬಂದಿದ್ದಾರೆ. ಅವ್ರತ್ರ ತುಂಬಾ ದುಡ್ಡಿದೆ. ಅವ್ರಿಗೆ ಕೆಲ್ಸ ಮಾಡೋದಕ್ಕೆ ಇಬ್ರು ಬೇಕು. ಅದಕ್ಕೆ ನೀವ್ ಹೋಗಿ ಅಂತ ಹೇಳ್ತಾರೆ. ಸಂಬ್ಳನೂ ಚೆನ್ನಾಗ್ ಕೊಡ್ತಾರೆ ಅಂತ.
ಮೋಹನ್ ಮತ್ತೆ ಸೀಮಾ ಅಲ್ಲಿಗೆ ಹೋಗ್ತಾರೆ. ಯಜಮಾನ್ರೆ, ನಮ್ಗೆ ಈ ಕೆಲ್ಸ ಕೊಡಿ ಯಜಮಾನ್ರೆ. ಈ ಕೆಲ್ಸ ನಮಗ್ ಬೇಕು. ಹಾ, ನೀವು ಕೆಲ್ಸ ಮಾಡಕ್ಕಾಗತ್ತಾ? ಈ ಸ್ಟೇಜ್ ಆಗಿದೆ. ಅಭಿಷೇಕ್ನ ಹೆಂಡತಿ ಹೆಸರು ರಿತು. ಅವಳು ಅಲ್ಲಿಗ್ ಬಂದು ಹೀಗಂತಾಳೆ,